தங்கமயில் திராவிட முன்னேற்ற கழகத்தின் சார்பாக கார்த்திக் ஜெனரல் செக்ரட்டரி அவர்களுக்கு இந்த பட்டு ஆணைய வெற்றி வெற்றி நமது. ಬರುವ ಲೋಕಸಭಾ ಚುನಾವಣೆಯಲ್ಲಿ ಸಿಪಿಐ ಪಕ್ಷ ಇಡೀ ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವುದಂತ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಏತಕ್ಕಾಗಿ ಬಿಜೆಪಿಯನ್ನ ಸೋಲಿಸಬೇಕು ಅನ್ನುವ ಒಂದು ರಾಜಕೀಯ ಸಮಾವೇಶವನ್ನು ಕೂಡ ಎಲ್ಲಾ ಕಡೆನೂ ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಾವು ಮತ ಬಾಂಧವರಿಗೆ ಕೇಳ್ತಾ ಇರುವುದು, ಕೋಲಾರ ಕ್ಷೇತ್ರ ಅದು ಒಂದು ಕಾಂಗ್ರೆಸ್ ಕಂಟಿನ್ಯೂಸ್ ಆಗಿ ಗೆದ್ದಿರತಂತ ಕ್ಷೇತ್ರ. ಕೆಲವೊಂದು ಸಮಯದಲ್ಲಿ ಸೋಷಿಯಲಿಸ್ಟ್ ಪಕ್ಷಗಳಿಗೆ ಗೆದ್ದಿದೆ. ಕೋಮುವಾದಿ ಪಕ್ಷಕ್ಕಾಗಲಿ ಇಲ್ಲ ಕೋಮುವಾದ ಪಕ್ಷ ಹಿಂದೆ ಇರತಕ್ಕಂತ JDS ಗೆ ಈ ಕ್ಷೇತ್ರದಲ್ಲಿ ಮತ ಕೇಳುವುದಕ್ಕೆ ಯಾವುದೇ ಹಕ್ಕಿಲ್ಲ. ಆದ್ದರಿಂದ ಈ ಚುನಾವಣೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು DMK ಆಪ್ ಎಲ್ಲ ಸೇರಿ ಇಂಡಿಯಾ ಒಕ್ಕೂಟದ ಕ್ಯಾಂಡಿಡೇಟ್ ಆಗಿರತಕ್ಕಂತ KV ಗೌತಮ್ ಅವರನ್ನ ವಿಕ್ಟರಿ ಮಾಡಬೇಕು, ಅವರು ಗೆಲ್ಲಬೇಕು. ಇಡೀ BGML ನಲ್ಲಿ 10 ವರ್ಷ ಕಾಲ ಈ ಡಿಸ್ಟಿಕ್ಗೆ ಒಂದು ಕಂಪನಿ ಅಂದ್ರೆ ಅದು ಭಾರತ್ ಗೋಲ್ಡ್ ಮೈನ್ಸ್. ಆ ಭಾರತ್ ಗೋಲ್ಡ್ ಮೈನ್ಸ್ ಅನ್ನ ನಾಶ ಮಾಡಿದವರು, ಇಲ್ಲಿ ಕಾರ್ಮಿಕರಿಗೆ ಯಾವುದೇ ಸವಲತ್ತು ಸಿಗಲದಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ಬಿಜೆಪಿಯನ್ನ ಓಡಿಸಬೇಕು. ಅವ್ರ ಹಿಂದೆ ಇರತಕ್ಕಂಥ JDS ಅನ್ನ ನಾವು ಓಡಿಸಬೇಕು. ಗಣಿ ಪುನರಚನೆ ಆಗಬೇಕಾದ್ರೆ, ಈ ಕೋಲಾರ ಜಿಲ್ಲೆಯಲ್ಲಿ ಕಾರ್ಖಾನೆ ಬರಬೇಕಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಅವರು ಗೆಲ್ಲಲೇಬೇಕಾಗಿದೆ. ಅವರಿಗೋಸ್ಕರ ನಾವು ಇಂಡಿಯಾ ಒಕ್ಕೂಟ CPI ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಮತಯಾಚನೆ ಮಾಡುತ್ತೇವೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಭಾರತ ದೇಶ 10 ವರ್ಷ ಹೇಗೆ ಈ ಕೋಮುವಾದಿ ಪಕ್ಷಗಳ ಕೈಯಲ್ಲಿ ಸಿಕ್ಕಿ ನರಳ್ತಾ ಇದೆ, ಈಗ ಒಂದು ಈ ಭಾರತದ ದಿಕ್ಕನ್ನು ಬದಲಾಯಿಸುವ ಸಮಯ ಬಂದಿರೋದಕ್ಕೆ ಎಲ್ಲ ಸಮಾನ ಮನಸ್ಕ ಪಕ್ಷಗಳು ಇವತ್ತು ಬಿಜೆಪಿಯನ್ನು ಸೋಲಿಸಲು, ಕೋಮುವಾದಿ ಪಕ್ಷವನ್ನು ಸೋಲಿಸಲು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಎತ್ತಿ ಹಿಡಿಯಲು CPI, CPM, AIDMK ನಾವೆಲ್ಲ ಒಂದಾಗಿ ಸೇರಿಕೊಂಡು ಇಂಡಿಯಾ ಅಂತ ಒಂದು ಗ್ರೂಪ್ ಮಾಡಿಕೊಂಡು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಅದಕ್ಕೆ ಎಲ್ಲರೂ ಬೆಂಬಲಿಸಿ ಈ ಪಕ್ಷದ ಅಭ್ಯರ್ಥಿಯನ್ನು ಆದ ನನ್ನನ್ನು KV ಗೌತಮ್ ಆದ ನನ್ನನ್ನು 26ನೇ ತಾರೀಕು ನನ್ನ ಗುರುತು ನಂಬರ್ 1 ಹಸ್ತದ ಗುರುತಿಗೆ ಮತ ನೀಡಿ ಈ ಸಂವಿಧಾನವನ್ನು ಉಳಿಸಬೇಕು, ಅಂಬೇಡ್ಕರ್ ಆಶಯಗಳನ್ನು ಉಳಿಸಬೇಕಂತ ನಾನು ಕೇಳಿಕೊಂಡು ಎಲ್ಲ ಕಾರ್ಮಿಕ ಬಾಂಧವರು ತಮಗೋಸ್ಕರ ನಾನು ದುಡಿತೀನಿ, ನಮಗೇನು ಮೋಸ ಆಗಿದೆ ಕೇಂದ್ರ ಸರ್ಕಾರ ಅದೆಲ್ಲ ಸರಿಪಡಿಸುವಂತ ಕಾರ್ಯ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ KV ಗೌತಮ್ ಅವರಿಗೆ, ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ KV ಗೌತಮ್ ಅವರಿಗೆ.